हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओಂ। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಕೃಷ್ಣಾರ್ಜುನರು ಮತ್ತು ಸುಭದ್ರ ಸತ್ಯಭಾಮೆಯರು ವಿಹಾರಕ್ಕೆ ಅಂತ ಖಾಂಡವ ವನಕ್ಕೆ ಹೋದಾಗ ಅಲ್ಲಿ ಅಗ್ನಿ ಬಂದು ಕೇಳ್ತಾನೆ, ನನಗೆ ಅನ್ನವನ್ನ ಕೊಡಿ ಅಂತ. ಆವಾಗ ಅರ್ಜುನ ಕೇಳ್ತಾನೆ, ನಿನಗೆ ಯಾವ ರೀತಿಯಾದಂತಹ ಅನ್ನ ಬೇಕು ಅಂತ ಕೇಳಿದಾಗ, ನನಗೆ ಈ ಕಾಡು ಬೇಕು ಅಂತ ಅಗ್ನಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಯಾಕೆ ಬೇಕು ಅಂತ ಅದರ ಹಿನ್ನೆಲೆಯನ್ನು ಕೂಡ ಹೇಳ್ತಾನೆ. ನಾನು ದೇವತೆಗಳಿಗೆ ಹವಿಸ್ಸನ್ನು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೇನೆ. ನಾನು ಅದಕ್ಕೆ ಪ್ರತಿಯಾಗಿ ಶುಲ್ಕವನ್ನ, ವೇತನವನ್ನ ಕೇಳಿದೆ. ಆವಾಗ ದೇವತೆಗಳು ನನಗೆ ಆ ಪ್ರಯಾಜ ಮತ್ತು ಅವ್ಯಾಜ ಎಂಬಂತಹ ಆಹುತಿಗಳನ್ನು ಕೊಟ್ಟರು. ಆದರೆ ಅದರ ಜೊತೆಗೆ ಒಂದು ಶಾಪವನ್ನು ಕೂಡ ಕೊಟ್ಟರು. ನಿನಗೆ ಅಜೀರ್ಣ ರೋಗ ಉಂಟಾಗಲಿ ಅಥವಾ ಪಚನ ಶಕ್ತಿಯದು ಕಡಿಮೆಯಾಗಲಿ ಎನ್ನುವಂತ ಶಾಪವನ್ನು ಕೂಡ ಕೊಟ್ಟರು ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 220ನೇ ಶ್ಲೋಕದಿಂದಾಗಿ ಪ್ರಾರಂಭ. ಪುನಃ ಪೂರ್ತಿ ಕೇನ ಮೇ ಸ್ಯಾದ್ ಬಲಸ್ಯ ಇತ್ಯಬ್ಜೋದ್ಭವಂ ಪೃಷ್ಟವಾನಸ್ಮಿ ನತ್ವಾ. ಯದಾ ವನಂ ಖಾಂಡವಂ ಹಿ ತ್ವಮತ್ಸಿ ತದಾ ಬಲಂ ತೇ ಭವತೀತಿ ಸೋಬ್ರವೀತ್. ಪದಚ್ಛೇದ. ಪುನಃ ಪೂರ್ತಿ ಕೇನ ಮೇ ಸ್ಯಾತ್ ಬಲಸ್ಯ ಇತಿ ಅಬ್ಜೋದ್ಭವಂ ಪೃಷ್ಟವಾನ್ ಅಸ್ಮಿ ನತ್ವಾ. ಯದಾ ವನಂ ಖಾಂಡವಂ ಹಿ ತ್ವಂ ಅತ್ಸಿ ತದಾ ಬಲಂ ತೇ ಭವತಿ ಇತಿ ಸಹ ಅಬ್ರವೀತ್. ಆವಾಗ ಈ ವಿಚಾರ ಗೊತ್ತಾಯ್ತು ಅಗ್ನಿಗೆ, ನನಗೆ ಈ ರೀತಿ ಶಾಪ ಬಂದಿದೆ ಅಂತ. ಆವಾಗ ಅವನು ಅಬ್ಜೋದ್ಭವಂ, ಬ್ರಹ್ಮದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೇಳ್ತಾನೆ ಅಂತೆ, ಕೇನ ಮೇ ಬಲಸ್ಯ ಪುನಃ ಪೂರ್ತಿ. ನನಗೆ ನನ್ನ ಬಲ, ಅಗ್ನಿದೇವರ ದೊಡ್ಡ ಬಲ ಯಾವುದು, ಎಲ್ಲವನ್ನು ಕೂಡ ಸುಡುವಂತಹ ಮತ್ತು ಜೀರ್ಣ ಮಾಡುವಂತಹ, ಪಚನ ಮಾಡುವಂತಹ ಶಕ್ತಿ. ಹಾಗಾಗಿ ನನ್ನ ಬಲ ಅಂದ್ರೆ ನನ್ನ ಪಚನ ಶಕ್ತಿ, ಜೀರ್ಣ ಶಕ್ತಿ ಯಾವಾಗ ಅದು ಪುನಃ ಪೂರ್ತಿ, ಮೊದಲಿನಂತೆ ಮತ್ತೆ ಯಾವಾಗ ಆಗುತ್ತೆ, ಪೂರ್ಣವಾಗಿ ಯಾವಾಗ ಆಗುತ್ತೆ ಅಂತ ಬ್ರಹ್ಮದೇವರ ಹತ್ರ ನಮಸ್ಕಾರ ಮಾಡಿ ಕೇಳ್ತಾರೆ ಅಂತೆ. ಪುನಃ ಪೂರ್ತಿರ್ ಕೇನಮೇ ಸ್ಯಾದ್ಬಲಸ್ಯ, ನನ್ನ ಜೀರ್ಣಶಕ್ತಿ ಮೊದಲಿನಂತೆ ಯಾವಾಗ ಪೂರ್ಣವಾಗುತ್ತೆ ಅಂತ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಯಾವಾಗ ಖಾಂಡವಂ ವನಂ ಅತ್ಸಿ, ಖಾಂಡವ ವನವನ್ನ ನೀನು ಯಾವಾಗ ಅತ್ಸಿ, ಅತ್ಸಿ ಅಂದ್ರೆ ತಿನ್ನೋದು ಅಂತ, ತಿಂತೀಯೋ, ಭಕ್ಷಣ ಮಾಡ್ತೀಯೋ, ಆವಾಗ ಏನಾಗುತ್ತೆ, ನಿನ್ನ ಬಲ ಮತ್ತೆ ನಿನಗೆ ಸಿಗುತ್ತೆ ಅಂತ. ಹೀಗೆ ನಿನ್ನ ಜೀರ್ಣಶಕ್ತಿ ಕಡಿಮೆಯಾಗಲಿ ಅಂತ ದೇವತೆಗಳು ಶಾಪವನ್ನು ಕೊಟ್ಟಾಗ ಅಗ್ನಿ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ, ನನ್ನ ಜೀರ್ಣಶಕ್ತಿ ಮತ್ತೆ ಯಾವಾಗ ನನಗೆ ಸಿಗುತ್ತೆ ಅಂತ. ಆವಾಗ ಬ್ರಹ್ಮದೇವರು ಹೇಳ್ತಾನೆ, ನೀನು ಯಾವಾಗ ಖಾಂಡವ ವನವನ್ನ ಭಕ್ಷಣ ಮಾಡ್ತೀಯೋ ಆವಾಗ ನಿನ್ನ ಜೀರ್ಣಶಕ್ತಿ ನನಗೆ ವಾಪಸ್ ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ವಿಶಿಷ್ಟವಾದಂತಹ ಗಿಡಮೂಲಿಕೆಗಳು, ಅನೇಕ ರೀತಿಯಾದಂತಹ ಪಶು ಪಕ್ಷಿಗಳು ಎಲ್ಲವೂ ಕೂಡ ವಾಸವಾಗಿದ್ದು,
ಅವುಗಳ ಭಕ್ಷಣೆಯನ್ನು ನೀನು ಮಾಡಿದಾಗ ಏನಾಗುತ್ತೆ, ನಿನ್ನ ಅಜೀರ್ಣ ರೋಗ ಪರಿಹಾರ ಆಗುತ್ತೆ ಎಂಬುದಾಗಿ ಬ್ರಹ್ಮದೇವರು ಆ ಶಾಪದ ಪರಿಹಾರವನ್ನು ಕೂಡ ಅಗ್ನಿಗೆ ತಿಳಿಸಿದ್ರು. ಮುಂದೆ ಶಕ್ರಸ್ಸೇದಂ ಖಾಂಡವಂ ತೇನ ವಿಘ್ನಂ ಕರೋತ್ಯಸೌ ತೇನ ವಾಂ ಪ್ರಾರ್ಥಯಾಮಿ. ಇತ್ಯುಕ್ತೆ ತಂ ಪಾರ್ಥಃ ಊಚೆ ಯದಿ ಸ್ಯಾತ್ ರಥೋ ಧನುಶ್ಚಾತ ಶಕ್ರಂ ನಿರೋತ್ಸೆ. ಪದಚ್ಛೇದ. ಶಕ್ರಸ್ಯ ಇದಂ ಖಾಂಡವಂ ತೇನ ವಿಘ್ನಂ ಕರೋತಿ ಅಸೌ ತೇನ ವಾಂ ಪ್ರಾರ್ಥಯಾಮಿ. ಇತಿ ಉಕ್ತೆ ತಂ ಪಾರ್ಥಃ ಊಚೆ ಯದಿ ಸ್ಯಾತ್ ರಥಃ ಧನುಃ ಚ ಅಥ ಶಕ್ರಂ ನಿರೋತ್ಸೆ. ಅಗ್ನಿಗೆ ಭಾರಿ ಖುಷಿ ಆಯಿತು. ನನಗೆ ಬೇಕಾದಷ್ಟು ಶಕ್ತಿ ಇದೆ, ಅರ್ಥಾತ್ ಇಡೀ ಜಗತ್ತನ್ನೇ ಸುಡುವಂತ ಶಕ್ತಿ ಇದೆ, ಇದರಲ್ಲಿ ಖಾಂಡವವನವೆಷ್ಟರದ್ದು ಅಂತ ಖಾಂಡವವನವನ್ನ ಸುಡ್ಲಿಕ್ಕೆ ಪ್ರಯತ್ನ ಮಾಡಿದ ಅಂತೆ. ಆದರೆ ಅಲ್ಲಿ ಏನಾಗಿತ್ತು, ಮಹಾಭಾರತದಲ್ಲಿ ಹೇಳುವಂತೆ ಒಟ್ಟು ಅವನು 7 ಸಲ ಪ್ರಯತ್ನ ಮಾಡಿದನಂತೆ ಖಾಂಡವವನ್ನ ಸುಡಬೇಕು ಅಂತ. ಬೆಂಕಿ ಹತ್ಕೊಳ್ತಾ ಇತ್ತು, ಹತ್ಕೊಂಡ ತಕ್ಷಣ ಏನಾಗ್ತಾ ಇತ್ತು, ಇಂದ್ರ ಮಳೆ ಸುರಿಸಿ ಅದಕ್ಕೆ ವಿಘ್ನವನ್ನು ಮಾಡ್ತಾ ಇದ್ದ. ಯಾಕೆ ಅಂದ್ರೆ ಇದಂ ಖಾಂಡವಂ ಶಕ್ರಸ್ಯ, ಅದು ಖಾಂಡವವನ ಇಂದ್ರನದ್ದಂತೆ, ಇಂದ್ರನಿಗೆ ಸೇರಿದಂತಹ ವನ. ಹಾಗಾಗಿ ಇಂದ್ರನಿಗೆ ಅದರ ಮೇಲೆ ಭಾರಿ ಪ್ರೀತಿ. ಹಾಗಾಗಿ ಏನ್ ಮಾಡ್ತಾ ಇದ್ದ, ಅಗ್ನಿ ಯಾವಾಗ ಸುಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ನೋ ತಕ್ಷಣ ಅವನೇನ್ ಮಾಡ್ತಾ ಇದ್ದ, ಮಳೆಯನ್ನು ಸುರಿಸಿ ಅದಕ್ಕೆ ವಿಘ್ನವನ್ನು ಉಂಟು ಮಾಡ್ತಾ ಇದ್ದ. ಹಾಗಾಗಿ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಾಮ್, ವಾಮ್ ಅಂದ್ರೆ ನಿಮ್ಮಿಬ್ಬರನ್ನ, ದ್ವಿವಚನ ಅದು. ನಾನು ನಿಮ್ಮಿಬ್ಬರನ್ನು ಅರ್ಥಾತ್ ಕೃಷ್ಣ ಮತ್ತು ಅರ್ಜುನ ಇಬ್ಬರನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀವು ನನಗೆ ಅದನ್ನ ಖಾಂಡವವನನ್ನು ದಾಹ ಮಾಡಿ ನನಗೆ ಆಹಾರವನ್ನಾಗಿ ಕೊಟ್ಟು ನನ್ನ ಈ ಅಜೀರ್ಣ ರೋಗವನ್ನ ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಅರ್ಜುನನ ಹತ್ತಿರ ಮತ್ತು ಕೃಷ್ಣನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಯಾರು, ಇಂದ್ರನದ್ದೇ ಅವತಾರ. ಇಲ್ಲಿ ಅಗ್ನಿಗೆ ವಿಘ್ನವನ್ನು ಮಾಡ್ತಾ ಇರೋದು ಯಾರು, ಅದು ಕೂಡ ಇಂದ್ರ. ಒಂದು ರೀತಿಯಲ್ಲಿ ನಿನಗೆ ನೀನೇ ವಿರೋಧವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಯಾಕಂದ್ರೆ ಅರ್ಜುನನು ಇಂದ್ರನೇ, ವಿಘ್ನವನ್ನು ಉಂಟು ಮಾಡ್ತಾ ಇರೋದು ಕೂಡ ಇಂದ್ರನೇ. ಹಾಗಾಗಿ ಇಂದ್ರನೇ, ಅರ್ಜುನ ರೂಪಿಯಾದಂತಹ ಇಂದ್ರನೇ, ನೀನು ನಿನಗೇನೆ ವಿರೋಧವನ್ನು ಮಾಡು. ಮೂಲ ರೂಪದಿಂದ ಇಂದ್ರ ಮಳೆಯನ್ನು ಸುರಿಸಿ ವಿರೋಧವನ್ನು ಮಾಡ್ತಾ ಇದ್ದಾನೆ. ಆ ವಿರೋಧವನ್ನು ಪರಿಹಾರ ಮಾಡಬೇಕು ಅಂತ ಅವತಾರ ರೂಪನಾದಂತಹ ಅರ್ಜುನನಲ್ಲಿ ಬಂದು ಕೇಳ್ಕೊಳ್ತಾ ಇದ್ದಾನೆ. ಹೀಗೆ ಪ್ರಾರ್ಥನೆ ಮಾಡಿದ. ಆ ಸಂದರ್ಭದಲ್ಲಿ ಅರ್ಜುನ ಒಂದು ಮಾತನ್ನ ಹೇಳಿದ. ಏನಂತ, ಯದಿ ರಥಃ ಧನುಃ ಚ ಅತ್ರ ಶಕ್ರಂ ನಿರೋತ್ಸೆ. ನನಗೆ ಒಂದು ಉತ್ತಮವಾದಂತಹ ರಥ ಮತ್ತು ಬಿಲ್ಲು, ಉತ್ತಮವಾದಂತಹ ರಥ ಮತ್ತು ಬಿಲ್ಲು ಸಿಕ್ಕರೆ ನಾನೇನ್ ಮಾಡ್ತೇನೆ, ಶಕ್ರಂ ನಿರೋತ್ಸೆ, ಇಂದ್ರನನ್ನ ನಿರೋತ್ಸೆ ಅಂದ್ರೆ ವಿರೋಧ ಮಾಡ್ತೇನೆ, ಎದುರಿಸ್ತೇನೆ ಅಂತ. ನಿನಗೆ ಇಂದ್ರನಿಂದ ತೊಂದರೆ ಆಗ್ತಾ ಇದೆ, ಹಾಗಾಗಿ ನಾನು ಇಂದ್ರನನ್ನ ಎದುರಿಸಿ ನಿನಗೆ ಬೇಕಾದಂತಹ ಆಹಾರವನ್ನು ಕೊಡ್ತೇನೆ ಅಂತ ಅರ್ಜುನ ಹೇಳಿದ. ಹೀಗೆ ಅಗ್ನಿ ಒಂದು ಪ್ರಾರ್ಥನೆ ಮಾಡಿದಾಗ ನಾನು ಅವಶ್ಯವಾಗಿ ಅದನ್ನು ಮಾಡ್ತೇನೆ, ಆದ್ರೆ ನನಗೆ ಒಂದು ಧನುಸ್ಸು ಮತ್ತು ಒಂದು ರಥ ಬೇಕು ಅಂತ ಅರ್ಜುನ ಅಗ್ನಿಯ ಮುಂದೆ ಹೇಳ್ತಾ ಇದ್ದಾನೆ. ಮುಂದೆ ನರಾವೇಶಾತ್
ಅನ್ನದಾನ ಪ್ರತಿಶ್ರವಾತ್ ಸ್ವಸ್ಯಾಪಿ ಶಕ್ರಸ್ಯ ವಿರೋಧಮೈಚ್ಛತ್. ಪಾರ್ಥಃ ಕೃಷ್ಣ ಪ್ರೇರಣಾಚೈವ ವನ್ಹಿಃ ಪಾರ್ಥಂ ಯಯಾಚೆ ಶಕ್ರ ವಿರೋಧ ಶಾಂತ್ಯೈ. ಪದಚ್ಛೇದ. ನರಾವೇಶಾತ್ ಅನ್ನದಾನ ಪ್ರತಿಶ್ರವಾತ್ ಸ್ವಸ್ಯ ಅಪಿ ಶಕ್ರಸ್ಯ ವಿರೋಧಂ ಐಚ್ಛತ್ ಪಾರ್ಥಃ ಕೃಷ್ಣ ಪ್ರೇರಣಾತ್ ಚ ಏವ ವಕ್ನಿಃ ಪಾರ್ಥಂ ಯಯಾಚೆ ಶಕ್ರ ವಿರೋಧ ಶಾಂತಿ. ಇಲ್ಲಿ ನಮಗೆ ಪ್ರಧಾನವಾಗಿ ಬರುವಂತಹ ಒಂದು ಸಂಶಯ ಅಥವಾ ಒಂದು ವಿಚಾರ, ಅರ್ಜುನ ಇಂದ್ರನದ್ದೇ ಅವತಾರ. ತನ್ನ ಮೂಲ ರೂಪದೊಟ್ಟಿಗೆ ವಿರೋಧವನ್ನು ಮಾಡಲು ಅಥವಾ ಯುದ್ಧವನ್ನು ಮಾಡಲು ಅರ್ಜುನ ಯಾಕೆ ಒಪ್ಕೊಂಡ ಅಂತ. ತನ್ನ ಜೊತೆಗೆ ತಾನೇ ಯುದ್ಧವನ್ನು ಮಾಡ್ಲಿಕ್ಕೆ ಯಾಕೆ ಅರ್ಜುನ ಒಪ್ಕೊಂಡ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಇಲ್ಲಿ ಒಟ್ಟು 3 ಕಾರಣಗಳು ಅಂತೆ. ಅರ್ಜುನ ಇಂದ್ರನೊಟ್ಟಿಗೆ ಯುದ್ಧವನ್ನು ಮಾಡ್ಲಿಕ್ಕೆ ಒಪ್ಕೊಂಡಿದ್ದಕ್ಕೆ 3 ಕಾರಣಗಳು. ಮೊದಲನೇ ಕಾರಣ ನರಾವೇಶಾತ್ ಅಂತ. ಇಲ್ಲಿ ಅರ್ಜುನನಲ್ಲಿ ಒಂದು ವೇಳೆ ಬರೀ ಇಂದ್ರನ ಅಂಶ ಇದ್ದಿದ್ರೆ, ಇಂದ್ರನ ಅವತಾರ ಆಗಿದ್ರೆ, ಅವನು ತನ್ನ ಮೂಲ ರೂಪದೊಟ್ಟಿಗೆ ಯುದ್ಧವನ್ನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೇನು ಕಾರಣ, ಅವನ ಜೊತೆಗೆ ಅಲ್ಲಿ ನರಾವೇಶ ಅನ್ನೋದಿತ್ತು. ನರ ಅಂತ ಹೇಳಿದ್ರೆ ಶೇಷಾವತಾರ. ಹಾಗಾಗಿ ಶೇಷನ ಅಂಶ ಅಲ್ಲಿ ಇದ್ದದ್ರಿಂದ, ನರಾವೇಶ ಅಲ್ಲಿ ಇದ್ದದ್ರಿಂದಾಗಿ ಅವನು ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾದ. ಇದು ಒಂದು ಕಾರಣ. ಇನ್ನು ಶೇಷ ಇಂದ್ರನಿಗಿಂತಲೂ ಕೂಡ ದೊಡ್ಡವನು, ಹಾಗಾಗಿ ಒಂದು ಕಾರಣ. ಎರಡನೇ ಕಾರಣ ಅನ್ನದಾನ ಪ್ರತಿಶ್ರವಾತ್. ಪ್ರತಿಶ್ರವ ಅಂದ್ರೆ ಪ್ರತಿಜ್ಞೆ, ಮಾತು ಕೊಡುವುದು. ಅರ್ಜುನ ಅಗ್ನಿಗೆ ಮಾತು ಕೊಟ್ಟಿದ್ದ, ನಾನ್ ನಿನಗೆ ಅನ್ನದಾನ ಮಾಡ್ತೇನೆ, ನಿನಗೆ ಹೊಟ್ಟೆಗೆ ಹಾಕ್ತೇನೆ ಅಂತ. ಹಾಗಾಗಿ ಅನ್ನದಾನಂ ಪರಂ ದಾನಂ ಅಂತ, ಅನ್ನದಾನ ಅತ್ಯಂತ ಶ್ರೇಷ್ಠವಾದಂತಹ ದಾನ. ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ ಪುರಾಣಗಳು ಹೇಳುವಂತೆ, ಬೇರೆ ದಾನಗಳನ್ನ ಕೊಡುವಾಗ ಯೋಗ್ಯತೆ ನೋಡಿ ಕೊಡಬೇಕು ಅಂತೆ. ಸುಮ್ಮನೆ ಹಾಗಾಗಿ ಯಾರ್ಯಾರಿಗೂ ಕೊಟ್ಬಿಟ್ರೆ ಅದು ನಮಗೆ ಪೂರ್ಣ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನ್ನದಾನ ಹಾಗಲ್ಲ ಅಂತೆ. ಅನ್ನದಾನವನ್ನು ಯಾರಿಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಅನ್ನದಾನಕ್ಕೆ ಯೋಗ್ಯತೆ ಹಸಿವು ಯೋಗ್ಯತೆ ಅಂತೆ. ಯಾರಿಗೆ ಹಸಿವಾಗಿರುತ್ತೋ ಅವರಿಗೆ ಅನ್ನದಾನವನ್ನು ಅವಶ್ಯವಾಗಿ ಮಾಡಬೇಕು ಅಂತ. ಹಾಗಾಗಿ ಅನ್ನದಾನ ಶ್ರೇಷ್ಠವಾದಂತಹ ದಾನ. ಅರ್ಜುನ ಇಲ್ಲಿ ಅನ್ನದಾನವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ತನ್ನ ಪ್ರತಿಜ್ಞೆಯ ರಕ್ಷಣೆ ಆಗಬೇಕು, ತನ್ನ ಪ್ರತಿಜ್ಞೆಯದು ಸತ್ಯವಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂದ್ರನೊಟ್ಟಿಗೆ ವಿರೋಧವನ್ನು ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಆ ಕಾರಣದಿಂದಾಗಿ ಒಪ್ಕೊಂಡ. ಒಂದು, ತನ್ನಲ್ಲಿ ನರಾವೇಶ ಇದ್ದ ಕಾರಣ. ಇನ್ನೊಂದು, ತಾನು ಅನ್ನದಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದರ ಕಾರಣ. ಇದೆಲ್ಲವನ್ನೂ ಕೂಡ ಮೀರಿ ಪ್ರಧಾನವಾದದ್ದು ಕೃಷ್ಣ ಪ್ರೇರಣ, ಒಳಗಿನಿಂದಾಗಿ ಕೃಷ್ಣನ ಪ್ರೇರಣೆ, ಪರಮಾತ್ಮನ ಪ್ರೇರಣೆ. ಹಾಗಾಗಿ ಈ 3 ಕಾರಣಗಳಿಂದಾಗಿ ಅರ್ಜುನ ಇಂದ್ರನೊಟ್ಟಿಗೆ ಯುದ್ಧವನ್ನು ಮಾಡಲಿಕ್ಕೆ ಬಯಸಿದ, ಒಪ್ಪಿಕೊಂಡ ಅಂತ. ಹೀಗೆ 3 ಕಾರಣಗಳಿಂದಾಗಿ ಶಕ್ರಸ್ಯ ವಿರೋಧಂ ಐಚ್ಛತ್, ಶಕ್ರನಿಗೆ ವಿರೋಧ ಮಾಡ್ಲಿಕ್ಕೆ ಅವನು ಒಪ್ಕೊಂಡ. ಹಾಗಾಗಿ ವನ್ಹಿ ಪಾರ್ಥಂ ಯಯಾಚೆ ಶಕ್ರ ವಿರೋಧ ಶಾಂತಿ ಅಂತ. ಹಾಗಾಗಿ ಅಗ್ನಿ ಏನ್ ಮಾಡಿದ, ಅರ್ಜುನನ ಹತ್ತಿರವೇ ಬಂದು ತಾನೇನ್ ಮಾಡ್ತಾ ಇದ್ದಾನೆ, ವಿರೋಧವನ್ನು ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ
ಮತ್ತೆ ನಮಗೆ ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ, ಸ್ಪಷ್ಟವಾಗುತ್ತೆ ವಿಚಾರ. ಆ ಅರ್ಜುನ ಅನ್ನದಾನವನ್ನು ಮಾಡಿದ್ರಲ್ಲಿ ವಿಶಿಷ್ಟವಾದಂತಹ ಎತ್ತಿದ ಕೈ ಇರುವಂತಹವನು, ಮತ್ತು ಅವನಿಗೆ ಕೃಷ್ಣನ ವಿಶೇಷವಾದಂತಹ ಅನುಗ್ರಹ ಮತ್ತು ಸಹಕಾರ ಯಾವಾಗಲೂ ಇರ್ತಾ ಇತ್ತು. ಇನ್ನೊಂದು, ಅರ್ಜುನಲ್ಲಿ ನರಾವೇಶ ಎಂಬುದು ಇದೆ. ಇವೆಲ್ಲವನ್ನು ಕೂಡ ತಿಳಿದುಕೊಂಡಂತಹ ಅಗ್ನಿ ಏನ್ ಮಾಡ್ತಾ ಇದ್ದಾನೆ, ಆ ಅರ್ಜುನ ಹತ್ತಿರ ಬಂದು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿ ಅಗ್ನಿ ಅಗ್ನಿಯನ್ನ ಆಚಾರ್ಯ ವನ್ಹಿ ಅಂತ ಕರೆದಿದ್ದಾರೆ. ಸಂಸ್ಕೃತದಲ್ಲಿ ವನ್ಹಿ ಅಂತ ಹೇಳಿದ್ರೆ ಬೆಂಕಿ, ಅಗ್ನಿ ಅಂತ ಹೆಸರು. ಯಾಕೆ ವನ್ಹಿ ಅಂತ ಹೆಸರು ಅಂತ ಹೇಳಿದ್ರೆ, ವಹತಿ ನಯತಿ ಇತಿ ವಹ್ನಿಹಿ ಅಂತ. ಹೊತ್ಕೊಳ್ಳುತ್ತೆ, ವಹನ ಅಂದ್ರೆ ಹೊತ್ಕೊಳ್ಳೋದು, ವಹನ ಅಂದ್ರೆ ಹೊತ್ಕೊಳ್ಳೋದು, ಮತ್ತು ನಯತಿ ಅಂದ್ರೆ ತೆಗೆದುಕೊಂಡು ಹೋಗೋದು ಅಂತ. ಬರೀ ಹೊತ್ಕೊಳ್ಳೋದಲ್ಲ, ತೆಗೆದುಕೊಂಡು ಕೂಡ ಹೋಗೋದು ಅಂತ. ಯಾವುದನ್ನು ಅಂತ ಹೇಳಿದ್ರೆ, ನಾವು ಕೊಟ್ಟಂತಹ ಆಹುತಿಗಳನ್ನ ಹೊತ್ತುಕೊಂಡು ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ತಲುಪಿಸ್ತಾನೆ ಅಗ್ನಿ. ಹಾಗಾಗಿ ಅಗ್ನಿಗೆ ವಹ್ನಿ ಅಂತ ಎಂಬುದಾಗಿ ಹೆಸರು. ಹೀಗೆ ಅಗ್ನಿ ತಾನು ಅರ್ಜುನನ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದ. ಅರ್ಜುನನು ಒಪ್ಪಿಕೊಳ್ಳಲಿಕ್ಕೆ ಈ 3 ಕಾರಣಗಳು: ಒಂದು ನರಾವೇಶ, ಇನ್ನೊಂದು ಅನ್ನದಾನದ ಪ್ರತಿಜ್ಞೆ, ಇನ್ನು ಪ್ರಧಾನವಾಗಿ ಪರಮಾತ್ಮನ ಪ್ರೇರಣೆ. ಇದು ಎಲ್ಲದರಿಂದಲೂ ಕೂಡ ಅರ್ಜುನ ತನ್ನನ್ನು ತಾನೇ ವಿರೋಧ ಮಾಡಿಕೊಳ್ಳಿಕ್ಕೆ, ಅರ್ಥಾತ್ ತನ್ನ ಮೂಲ ರೂಪವಾದಂತಹ ಇಂದ್ರನ ಜೊತೆಗೆ ವಿರೋಧವನ್ನು ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡ. ಮುಂದೆ ನಹಿ ಸ್ವದತ್ತಸ್ಯ ಪುನಸ್ಸ ವೈರಂ ಶಕ್ರಃ ಕುರ್ಯಾತ್ ಸ್ವಯಮಿಂದ್ರೋ ಹಿ ಪಾರ್ಥಃ. ನಾಪ್ರೇರಿತೋ ವಿಷ್ಣುನ ತಸ್ಯ ರೋಧಂ ಪಾರ್ಥಃ ಕುರ್ಯಾದಿತಿ ಕೃಷ್ಣಂ ಯಯಾಚೆ. ಪದಚ್ಛೇದ. ನ ಹಿ ಸ್ವದತ್ತಸ್ಯ ಪುನಃ ಸಹ ವೈರಂ ಶಕ್ರಃ ಕುರ್ಯಾತ್ ಸ್ವಯಂ ಇಂದ್ರಃ ಹಿ ಪಾರ್ಥಃ. ನ ಅಪ್ರೇರಿತಃ ವಿಷ್ಣುನ ತಸ್ಯ ರೋಧಂ ಪಾರ್ಥಃ ಕುರ್ಯಾತ್ ಇತಿ ಕೃಷ್ಣಂ ಯಯಾಚೆ. ಇಲ್ಲಿ ಅಗ್ನಿ ಯಾವ ರೀತಿ ಯೋಚನೆ ಮಾಡಿದ್ದ ಅಂತ ಅವನ ಯೋಚನಾ ಲಹರಿಯನ್ನ ತಿಳಿಸ್ತಾ ಇದ್ದಾರೆ. ನಹಿ ಸ್ವದತ್ತಸ್ಯ ಪುನಸ್ಸ ವೈರಂ ಶಕ್ರಃ ಕುರ್ಯಾತ್. ಇಲ್ಲಿ ನಿನಗೆ ಖಾಂಡವ ವನವನ್ನ ಆಹಾರವನ್ನಾಗಿ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ ಅರ್ಜುನ, ಪ್ರತಿಜ್ಞೆಯನ್ನ ಮಾಡಿದ್ದಾನೆ. ಹಾಗಾಗಿ ಸ್ವದತ್ತಸ್ಯ, ತಾನು ಕೊಟ್ಟ ಮಾತಿಗೆ ತಾನೇ ಪುನಃ ವೈರಂ ನ ಕುರ್ಯಾತ್, ವಿರೋಧ ಮಾಡೋದಿಲ್ಲ. ಅರ್ಜುನ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿಲ್ಲ, ಅವಶ್ಯವಾಗಿ ಕೊಟ್ಟೇ ಕೊಡ್ತೇನೆ ಅಂತ ಅವನಿಗೆ ಮಾತನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅರ್ಜುನ ಯಾರು? ಸಾಕ್ಷಾತ್ ಇಂದ್ರ. ಹಾಗಾಗಿ ಏನ್ ಮಾಡ್ತಾ ಇದ್ದಾನೆ ಅಗ್ನಿ ಇಲ್ಲಿ? ಬೇರೆ ಯಾರ ಹತ್ರನೂ ಹೋಗಿ ಕೇಳಲಿಲ್ಲ, ಬೇರೆ ಯಾವ ದೇವತೆಗಳ ಅವತಾರದ ಹತ್ರ ಹೋಗಿ ಕೇಳಲಿಲ್ಲ, ನೇರವಾಗಿ ಅರ್ಜುನ ಹತ್ತಿರವೇ ಬಂದು ಕೇಳಿದ. ಯಾಕೆ? ಅರ್ಜುನ ಸಾಕ್ಷಾತ್ ಇಂದ್ರ. ಆ ಅರ್ಜುನ ಮಾತು ಕೊಟ್ಟ ಅಂತ ಹೇಳಿದ್ರೆ ಪುನಃ ಅದಕ್ಕೆ ತಾನು ವಿರೋಧವನ್ನು ಮಾಡೋದಿಲ್ಲ. ಇಲ್ಲಿ ತಾನು ಅಂದ್ರೆ ಯಾರು? ಮತ್ತೆ ಇಂದ್ರ, ಮೂಲ ರೂಪದ ಇಂದ್ರ, ಇಬ್ಬರು ಒಂದೇ. ಹಾಗಾಗಿ ಅವತಾರ ರೂಪದ ಮೂಲಕ ಕೊಟ್ಟಂತಹ ಮಾತಿಗೆ, ಪ್ರತಿಜ್ಞೆಗೆ
ಮೂರು ರೂಪದಿಂದಾಗಿ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅಲ್ಪ ಸ್ವಲ್ಪ ವಿರೋಧ ಮಾಡಿದ್ರು ಕೂಡ ಪೂರ್ಣವಾಗಿ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಹಿ ಸ್ವದತ್ತಸ್ಯ ಪುನಸ್ಸ ವೈರಂ ಶಕ್ರಃ ನ ಕುರ್ಯಾತ್. ಶಕ್ರನು ಇಂದ್ರನು ವೈರವನ್ನ ಮಾಡೋದಿಲ್ಲ, ಅರ್ಥ ವಿರೋಧವನ್ನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಸ್ವಯಂ ಇಂದ್ರ ಹಿ ಪಾರ್ಥ, ಪಾರ್ಥ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಇಂದ್ರನೇ ಆಗಿದ್ದಾನೆ. ಹಾಗಾಗಿ ತಾನು ಕೊಟ್ಟ ಮಾತಿಗೆ, ತಾನು ಕೊಟ್ಟಿದ್ದಕ್ಕೆ ಪುನಃ ಇಂದ್ರ ವಿರೋಧವನ್ನು ಮಾಡೋದಿಲ್ಲ. ಯಾಕೆಂದ್ರೆ ಅರ್ಜುನ ಸಾಕ್ಷಾತ್ ಇಂದ್ರನೇ ಆಗಿದ್ದಾನೆ. ಇದು ಒಂದು ಅಂಶ. ಅದಕ್ಕೋಸ್ಕರ ಅರ್ಜುನ ಹತ್ರ ಒಂದು ಬೇಡಿದ. ಬರೀ ಅರ್ಜುನನ ಮಾತ್ರ ಕೇಳ್ಕೊಂಡ ಇಲ್ಲ, ಮತ್ತೆ ಮಾಡಿದ, ಹಿಂದೆ 221ನೇ ಶ್ಲೋಕದಲ್ಲಿ ಹೇಳಿದಂತೆ ವಾಂ ಪ್ರಾರ್ಥಯಾಮಿ, ನಿಮ್ಮಿಬ್ಬರನ್ನ ಪ್ರಾರ್ಥನೆ ಮಾಡ್ತೇನೆ ಅಂತ. ಇಬ್ಬರೊಂದೇ, ಇನ್ನೊಬ್ಬ ಕೃಷ್ಣ. ಕೃಷ್ಣನ ಹತ್ತಿರವೂ ಪ್ರಾರ್ಥನೆ ಮಾಡಿದ. ಕೃಷ್ಣನ ಹತ್ರ ಯಾಕೆ ಮತ್ತೆ ಪ್ರಾರ್ಥನೆ ಮಾಡಿದ ಅಂತ ಹೇಳಿದ್ರೆ, ವಿಷ್ಣುನ ಅಪ್ರೇರಿತ ತಸ್ಯ ರೋಧಂ ಪಾರ್ಥಃ ನ ಕುರ್ಯಾತ್. ಅರ್ಜುನ ಪ್ರಾರಂಭದಲ್ಲಿ ಇಂದ್ರನಿಗೆ ವಿರೋಧವನ್ನು ಮಾಡ್ತಾನೆ. ಯಾವಾಗ ಮಾಡ್ತಾನೆ ಅಂತ ಹೇಳಿದ್ರೆ, ಪರಮಾತ್ಮನ ಪ್ರೇರಣೆ ಇದ್ದಾಗ ಮಾತ್ರ ಅವನು ಆ ರೀತಿ ಮಾಡ್ತಾನೆ. ಹಿಂದೆ ಹೇಳಿದಂತೆ ಕೃಷ್ಣನ ಪ್ರೇರಣೆಯು ಕೂಡ ಪ್ರಧಾನವಾದದ್ದು ಅಂತ ಹೇಳಿದ್ರು, 3 ಅಂಶಗಳಲ್ಲಿ ಒಂದು ಅಂಶ. ಹಾಗಾಗಿ ಅರ್ಜುನ ಕೃಷ್ಣನಿಂದ ಪ್ರೇರಿತನಾದಾಗ ಮಾತ್ರ ವಿರೋಧವನ್ನು ಮಾಡ್ತಾನೆ. ಕೃಷ್ಣ ಪ್ರೇರಣೆ ಮಾಡದೇ ಹೋದರೆ, ಅರ್ಜುನ ಸರಿ ನೀನು ಹೋಗು, ಅವನಿಗೆ ಖಾಂಡವವನವನ್ನ ಆಹುತಿಯನ್ನ ಕೊಡುವಂತ ಕೃಷ್ಣ ಹೇಳದೆ ಹೋದರೆ, ಕೃಷ್ಣ ಪ್ರೇರಣೆ ಮಾಡದೇ ಹೋದರೆ ಏನ್ ಮಾಡೋದಿಲ್ಲ, ಅರ್ಜುನ ಇಂದ್ರನಿಗೆ ವಿರೋಧವನ್ನು ಮಾಡೋದಿಲ್ಲ, ಇಂದ್ರನಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಹಾಗಾಗಿ ಏನ್ ಮಾಡಿದ, ಕೃಷ್ಣಂ ಯಯಾಚೆ, ಕೃಷ್ಣನ ಹತ್ತಿರವೂ ಪ್ರಾರ್ಥನೆ ಮಾಡಿದ. ಹೀಗೆ ಅಗ್ನಿ ಖಾಂಡವವನವನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಇಬ್ಬರ ಹತ್ತಿರ ಪ್ರಾರ್ಥನೆ ಮಾಡಿದ. ಒಂದು ಅರ್ಜುನ, ಇನ್ನೊಂದು ಕೃಷ್ಣ. ಅರ್ಜುನ ಯಾರು? ಅದು ಇಂದ್ರನ ಅವತಾರ, ಸಾಕ್ಷಾತ್ ಇಂದ್ರ. ಹಾಗಾಗಿ ಪ್ರಾರಂಭದಲ್ಲಿ ಇಂದ್ರ ವಿರೋಧವನ್ನು ಮಾಡಿದ್ದಾನೆ. ಇಲ್ಲಿ ಈಗ ಏನಾಗಿದೆ, ಅರ್ಜುನ ಮಾತು ಕೊಟ್ಟು ಬಿಟ್ಟಿದ್ದಾನೆ, ಅರ್ಥಾತ್ ಇಂದ್ರ ಮಾತು ಕೊಟ್ಟಿದ್ದಾನೆ, ಪ್ರತಿಜ್ಞೆ ಮಾಡಿದ್ದಾನೆ ಆಹಾರವನ್ನು ಕೊಡ್ತೇನೆ ಅಂತ. ಹಾಗಾಗಿ ತಾನು ಕೊಟ್ಟಂತಹ ಮಾತಿಗೆ ಇಂದ್ರ ಮುಂದೆ ವಿರೋಧವನ್ನು ಮಾಡೋದಿಲ್ಲ. ಸ್ವಲ್ಪ ಹೊತ್ತಿನ ತಾತ್ಕಾಲಿಕವಾಗಿ ಮಾಡಿದ್ರು ಕೂಡ ಅದು ದೀರ್ಘಕಾಲಿಕವಾಗಿ ಉಳಿಯೋದಿಲ್ಲ. ಹಾಗಾಗಿ ಮುಂದೆ ನಮ್ಗೆ ಗೊತ್ತಾಗುತ್ತೆ ಅರ್ಜುನನಿಗೆ ಕೀರ್ತಿ ಬರ್ಲಿಕ್ಕೋಸ್ಕರ ಅಂತ ಈ ರೀತಿ ಆಯ್ತು ಅಂತ. ಹಾಗಾಗಿ ಅವನು ವಿರೋಧವನ್ನು ಮಾಡೋದಿಲ್ಲ. ಹಾಗಾಗಿ ಬೇರೆಯವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡದೇನೆ ಇಂದ್ರನ ಹತ್ತಿರವೇ ಬಂದು ಪ್ರಾರ್ಥನೆ ಮಾಡಿದ, ಅರ್ಜುನನ ಹತ್ತಿರವೇ ಬಂದು ಪ್ರಾರ್ಥನೆ ಮಾಡಿದ ಅಗ್ನಿ. ಇದು ಒಂದು ಕಾರಣ. ಇನ್ನೊಂದು, ಕೃಷ್ಣನ ಹತ್ತಿರ ಪ್ರಾರ್ಥನೆ ಮಾಡಿದ. ಅದು ಯಾಕೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನ ಪ್ರೇರಣೆ ಇಲ್ಲದೇನೆ ಅರ್ಜುನ ಇಂತಹ ಕಾರ್ಯವನ್ನ, ತನ್ನ ಮೂಲ ರೂಪದ ನಿರ್ಧಾರವನ್ನೇ ವಿರೋಧ ಮಾಡುವಂತಹ ಕಾರ್ಯವನ್ನ ಅರ್ಜುನ ಮಾಡೋದಿಲ್ಲ. ಹಾಗಾಗಿ ಕೃಷ್ಣನ ಹತ್ತಿರವೂ ಕೂಡ ಬಂದು ಪ್ರಾರ್ಥನೆ ಮಾಡಿದ ಅಂತ. ಹೀಗೆ ಇಲ್ಲಿ ಒಟ್ಟು 2 ರೀತಿಯಾದಂತಹ ಕಾರ್ಯ ನಡೀತಾ ಹೋಗುತ್ತೆ. ಒಂದು, ಮೊದಲನೇದಾಗಿ ಇಂದ್ರ ವಿರೋಧವನ್ನು ಮಾಡಿದ್ದ. ಅಗ್ನಿ 7 ಬಾರಿ ಖಾಂಡವವನವನ ಸುಳ್ಳಿಕ್ಕೆ ಅಂತ ಪ್ರಯತ್ನ ಮಾಡಿದಾಗ ಇಂದ್ರ ಮಳೆ ಸುರಿಸಿ ವಿರೋಧವನ್ನು ಮಾಡಿದ್ದ. ಈಗ ಅದೇ ಇಂದ್ರ ಅರ್ಜುನನಾಗಿ ಹುಟ್ಟಿದ್ದಾನೆ, ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಈಗ ಅರ್ಜುನ ಏನ್ ಮಾಡಿದ್ದಾನೆ, ನಾನು ನಿನಗೆ ವನವನ್ನ ಆಹುತಿಯನ್ನಾಗಿ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಹಾಗಾಗಿ ಮಾತು ಕೊಟ್ಟಿದ್ಯಾರು? ಅರ್ಜುನ. ಅರ್ಜುನ ಅಂದ್ರೆ ಇಂದ್ರ ಮಾತು ಕೊಟ್ಟ ಆಗಿದೆ. ಹಾಗಾಗಿ ಮಾತು ಕೊಟ್ಟ ಮೇಲೆ ಅದಕ್ಕೆ ವಿರೋಧವನ್ನು ಮಾಡೋದಿಲ್ಲ ಅಂತ ಅಗ್ನಿಯ ಆಲೋಚನೆ. ಒಟ್ಟಿನಲ್ಲಿ ನನಗೆ ಅದು ಆಹುತಿಯಾಗಿ ಬೇಕು ಅಂತ ತಾನೇ ಮಾಡ್ತಾ ಇದ್ದಾನೆ. ಇಬ್ಬರ ಹತ್ತಿರವೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಮುಂದೆ ನಚಾಯುಕ್ತ ಕೇಶವೇನೈಷ ಶಕ್ತಃ ಇತಿ ಸ್ಮ ಕೃಷ್ಣಾದಾಪ
ಭೂಯೋಪ್ಯನುಜ್ಞಾಂ ಯಯೌ ಸಮೀಪಂ ಚ ಹರೇರ್ಬದರ್ಯಾಂ ಆದಾಯ ಚಕ್ರಂ ಚಾಮುತಃ ಕೇಶವೇದಾತ್. ಪದಚ್ಛೇದ ನ ಚ ಅಯುಕ್ತಃ ಕೇಶವೇನ ಏಷಃ ಶಕ್ತಃ ಇತಿ ಸ್ಮ ಕೃಷ್ಣಾತ್ ಆಪ ಭೂಯಃ ಅಪಿ ಅನುಜ್ಞಾಂ ಯಯೌ ಸಮೀಪಂ ಚ ಹರೇಃ ಬದರ್ಯಾಂ ಆದಾಯ ಚಕ್ರಂ ಚ ಅಮುತಃ ಕೇಶವೇ ಅದಾತ್. ಹೀಗೆ ನಚಾಯುಕ್ತಃ ಕೇಶವೇನ ಅಯುಕ್ತಃ, ಅರ್ಜುನ ಅವನು ವಿರೋಧವನ್ನು ಮಾಡ್ಲಿಕ್ಕೆ ಸಮರ್ಥನಾಗ್ತಾನೆ, ಇಂದ್ರನಿಗೆ ವಿರೋಧವನ್ನು ಮಾಡ್ಲಿಕ್ಕೆ. ಆದ್ರೆ ಯಾವಾಗ ಅಂತ ಹೇಳಿದ್ರೆ ಕೃಷ್ಣ ಜೊತೆಗಿದ್ದಾರೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಅರ್ಜುನ ಯಾವಾಗ ಸಮರ್ಥನಾಗ್ತಾನೆ ಅಂತ ಹೇಳಿದ್ರೆ ಕೃಷ್ಣ ಅವನ ಜೊತೆಗಿದ್ದಾಗ ಮಾತ್ರ ಅವನು ಇಂದ್ರನನ್ನ ಎದುರಿಸಲಿಕ್ಕೆ ಸಮರ್ಥನಾಗ್ತಾನೆ. ಕೇಶವೇನ ಅಯುಕ್ತಃ ನ ಶಕ್ತಃ, ಕೇಶವ ಜೊತೆಗೆ ಇಲ್ಲದೆ ಹೋದರೆ, ಕೃಷ್ಣ ಪರಮಾತ್ಮ ಜೊತೆಗೆ ಇಲ್ಲದೆ ಹೋದರೆ ಅರ್ಜುನ ಸಮರ್ಥನಾಗಲಾರ ಅಂತ ಅಗ್ನಿ ಏನ್ ಮಾಡ್ತಾ ಇದ್ದಾನೆ, ಭೂಯಃ ಕೃಷ್ಣಾತ್ ಅನುಜ್ಞಾಂ ಆಪ, ಕೃಷ್ಣನ ಹತ್ತಿರವೂ ಕೂಡ ಅಪ್ಪಣೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾನೆ. ಹೀಗೆ ಕೃಷ್ಣನ ಹತ್ತಿರ ಆಜ್ಞೆಯನ್ನು ಪಡೆದುಕೊಂಡ. ಅದಾದ ಮೇಲೆ ಹಿಂದೆ ಹೇಳಿದಂತೆ ಆಯುಧ ಬೇಕು, ರಥ ಬೇಕು, ಬಿಲ್ಲು ಬೇಕು ಮತ್ತು ರಥ ಬೇಕು ಅಂತ ಅರ್ಜುನ ಕೇಳಿದ್ದ. ಈ ಸಂದರ್ಭದಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ, ಮೊದಲು ಕೃಷ್ಣ ಪರಮಾತ್ಮನಿಗೆ ಒಂದು ಚಕ್ರವನ್ನ ಕೊಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ ಬದರಿಯಾಂ ಹರೇಹೇ ಸಮೀಪಂ ಯಯು, ಅವನು ಅಲ್ಲಿಂದ ಖಾಂಡವ ನದಿಯಿಂದ ಅಗ್ನಿ ನೇರವಾಗಿ ಬದರಿಕಾಶ್ರಮಕ್ಕೆ ಹೋದ. ಆ ಬದರಿಕಾಶ್ರಮದಿಂದಾಗಿ ನಾರಾಯಣ ರೂಪಿ ಪರಮಾತ್ಮನಿಂದಾಗಿ ಮಾಡಿದ ಅವನ ಚಕ್ರಂ ಅಮುತಃ ಚಕ್ರಂ, ಅಮುತಃ ಅಂದ್ರೆ ಅವನಿಂದ, ಆ ಬದರಿನಾರಾಯಣನಿಂದಾಗಿ ಚಕ್ರವನ್ನ ತೆಗೆದುಕೊಂಡು ಪರಮಾತ್ಮ ಕೇಶವೇ ಅದಾತ್, ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟ ಅಂತ. ಹೀಗೆ ಪರಮಾತ್ಮನ ಹತ್ತಿರ ಮತ್ತೆ ಅಪ್ಪಣೆಯನ್ನ ಬೇಡಿಕೊಂಡ. ಅಪ್ಪಣೆಯನ್ನ ಕೇಳಿ ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನಾರಾಯಣ ರೂಪಿಯಾದಂತಹ ಪರಮಾತ್ಮನಿಂದಾಗಿ ಚಕ್ರವನ್ನ ತೆಗೆದುಕೊಂಡು ಬಂದು ಅದನ್ನ ಪರಮಾತ್ಮನಿಗೆ ನೀಡಿದ ಅಂತ. ಈ ಸಂದರ್ಭದಲ್ಲಿ ಜನಾರ್ದನಾಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನ ಅಗ್ನಿ ಕೃಷ್ಣನನ್ನ 2 ಸಲ ಕೇಳಿದ ಅಂತ, ಪುನಃ ಯಾಚಿತ, ಮತ್ತೆ ಪ್ರಾರ್ಥನೆ ಮಾಡಿದ ಅಂತ. ಯಾಕೆ ಪ್ರಾರ್ಥನೆ ಮಾಡಿದ ಅಂತ ಹೇಳಿದ್ರೆ, ಮೊದಲು ಪ್ರಾರ್ಥನೆ ಮಾಡಿದ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೃಷ್ಣಸ್ಯ ಅರ್ಜುನ ಪ್ರೇರಣಾರ್ಥಂ. ಮೊದಲು ಪ್ರಾರ್ಥನೆ ಮಾಡಿದ್ದು ನೀನು ಅರ್ಜುನನಿಗೆ ಪ್ರೇರಣೆ ಮಾಡು, ಅರ್ಜುನ ನೀನು ಅಗ್ನಿಗೆ ಆಹಾರ ಕೊಡಬೇಕು, ಅದಕ್ಕೋಸ್ಕರ ಇಂದ್ರನಿಗೆ ವಿರೋಧ ಮಾಡುವಂತ ಅರ್ಜುನನಿಗೆ ಪ್ರೇರಣೆ ಮಾಡ್ಲಿಕ್ಕೋಸ್ಕರ ಮೊದಲ ಬಾರಿ ಪ್ರಾರ್ಥನೆಯನ್ನ ಮಾಡಿದ್ದ. ಇಲ್ಲಿ ಹೇಳಿದ್ರಲ್ಲ ತೇನವಾಂ ಪ್ರಾರ್ಥಯಾಮಿ ಅಂತ, ನಿಮ್ಮಿಬ್ಬರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ. ಆವಾಗ ಪ್ರಾರ್ಥನೆ ಮಾಡಿದ್ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅರ್ಜುನನಿಗೆ ಪ್ರೇರಣೆ ಮಾಡ್ಲಿಕ್ಕೋಸ್ಕರ. ಈಗ ಮತ್ತೆ ಪ್ರಾರ್ಥನೆ ಮಾಡಿದ, ಪುನಃ ಭೂಯೋಪ್ಯನುಜ್ಞ, ಮತ್ತೆ ಭೂಯ ಅಂದ್ರೆ ಮತ್ತೆ ಇನ್ನೊಂದ್ಸಲ ಅಂತ ಮತ್ತೆ ಪ್ರಾರ್ಥನೆ ಮಾಡಿದ. ಅದ್ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಪುನಃ ಸಹಾಯಕರಣಾರ್ಥಂ. ಈ ಸಂದರ್ಭದಲ್ಲಿ ನೀನು ಅರ್ಜುನ ಒಬ್ಬನ ಕೈಲಿ ಸಾಧ್ಯ ಆಗುವಂತ ಕೆಲಸ ಅಲ್ಲ, ಹಾಗಾಗಿ ಅರ್ಜುನನಿಗೆ ಸಹಾಯ ಮಾಡುವಂತ ಮತ್ತೆ ಪ್ರಾರ್ಥನೆ ಮಾಡಿದ ಅಂತೆ. ಹೀಗೆ ಮೊದಲ ಬಾರಿ ಪ್ರಾರ್ಥನೆ ಮಾಡಿದ್ದು ಅರ್ಜುನನಿಗೆ ಪ್ರೇರಣೆ ಮಾಡ್ಲಿಕ್ಕೆ,
ಆರ್ಡರ್ ಮಾಡ್ಲಿಕ್ಕೆ, ನೀನು ಇದನ್ನ ಮಾಡು ಅಂತ ಅವನಿಗೆ ಒಪ್ಪಿಗೆಯನ್ನ ಕೊಡ್ಲಿಕ್ಕೆ. ಎರಡನೇ ಸಲ ಪ್ರಾರ್ಥನೆ ಮಾಡಿದ ಅದಕ್ಕೋಸ್ಕರ ನೀನು ಬರೀ ಪ್ರೇರಣೆ ಮಾಡೋದಲ್ಲ, ಅರ್ಜುನನಿಗೆ ಸಹಾಯಕನಾಗಿ ಕೂಡ ಇರಬೇಕು. ಹಾಗಾಗಿ ನನಗೆ ಅನುಗ್ರಹವನ್ನು ಮಾಡುವಂತ ಅಗ್ನಿ ಪ್ರಾರ್ಥನೆ ಮಾಡಿದ ಅಂತ. ಒಟ್ಟಿನಲ್ಲಿ ಆ ಕೃಷ್ಣಾರ್ಜುನರ ಬಳಿ ಅಗ್ನಿ, ನನಗೆ ನೀವು ಖಾಂಡವವನವನ್ನ ಆಹುತಿಯನ್ನಾಗಿ ಕೊಡಬೇಕು, ಅದಕ್ಕೋಸ್ಕರ ನೀನು ಇಂದ್ರನಿಗೆ ವಿರೋಧವನ್ನು ಕೂಡ ಮಾಡಬೇಕು ಅರ್ಜುನ. ಆ ಅರ್ಜುನ ಇಂದ್ರನಿಗೆ ವಿರೋಧವನ್ನು ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಪ್ರೇರಣೆಯನ್ನ ಮಾಡಬೇಕು. ಹಾಗಾಗಿ ಕೃಷ್ಣ ಪರಮಾತ್ಮನ ಹತ್ತಿರ ಪ್ರಾರ್ಥನೆ. ಬರೀ ಪ್ರೇರಣೆ ಮಾತ್ರ ಅಲ್ಲ, ಅರ್ಜುನನಿಗೆ ನೀನು ಆ ಕಾರ್ಯದಲ್ಲಿ ಸಹಾಯವನ್ನು ಕೂಡ ಮಾಡಬೇಕು ಅಂತ ಮತ್ತೆ ಪ್ರಾರ್ಥನೆ ಮಾಡಿದ. ಹೀಗೆ ಅವನ ಪ್ರಾರ್ಥನೆಗೆ ಪರಮಾತ್ಮ ಅಸ್ತು ಅಂತ ಹೇಳಿದ. ಆವಾಗ ಆ ಅಗ್ನಿ ಬದರಿಕಾಶ್ರಮಕ್ಕೆ ಹೋಗಿ ಆ ಚಕ್ರವನ್ನು ತೆಗೆದುಕೊಂಡು ಬಂದು ಪರಮಾತ್ಮನಿಗೆ ಕೊಟ್ಟ ಅಂತ. ಆ ಚಕ್ರ ಯಾವುದು, ಅದು ಎಲ್ಲಿತ್ತು, ಹೇಗೆ ಬಂತು, ಅದು ಒಂದೇ ಚಕ್ರವ ಅಥವಾ ಅನೇಕ ಚಕ್ರವ ಅಂತ ಆ ವಿಚಾರಗಳನ್ನ ಮತ್ತೆ ಆಚಾರ್ಯರ ಮುಂದೆ ತಿಳಿಸ್ತಾ ಹೋಗ್ತಾರೆ. ಆ ಚಿಂತನೆಯಿಂದ ನಾವು ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.